152ನೇ ಶ್ಲೋಕ. ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೇ. ಯತ್ ಶಕ್ತಯಃ ಅಥವಾ ಒಟ್ಟಿಗೆ ಯಚ್ಛಕ್ತಯಃ ಸಮಾಸ ಮಾಡಿದರೆ ಯಚ್ಛಕ್ತಯಃ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವಃ ಭವಂತಿ ಕುರ್ವಂತಿ ತೇಷಾಂ ಮುಹುಃ ಆತ್ಮಮೋಹಂ ತಸ್ಮೈ ನಮಃ ಅನಂತ ಗುಣಾಯ ಭೂಮ್ನೆ. ದಕ್ಷ ಪ್ರಜಾಪತಿ ಮಾಡತಕ್ಕಂಥ ಒಂದು ಸ್ತೋತ್ರ, ಹಂಸಗುಖ್ಯ ಸ್ತೋತ್ರ ಅಂತ ಬರುತ್ತೆ. 6ನೇ ಸ್ಕಂದದಲ್ಲಿ ಬರುವಂತ ಸ್ತೋತ್ರ ಇದು. ಅಲ್ಲಿ ದಕ್ಷ ಪ್ರಜಾಪತಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಚ್ಛಕ್ತಯ, ಯಚ್ಛಕ್ತಯ ಅಂದ್ರೆ ಯಸ್ಯ ಶಕ್ತಯ ಯಚ್ಛಕ್ತಯ ಅಂತ. ಯಾವ ಭಗವಂತನ ಸಾಮರ್ಥ್ಯ ಶ್ರುತಿ ಹೇಳುತ್ತೆ, ವೇದ ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ. ಭಗವಂತನ ಶಕ್ತಿ ವಿವಿಧ ಇವ ಶ್ರೂಯತೆ, ಒಂದು ರೀತಿಯಲ್ಲಿಲ್ಲ, ಅನೇಕ ಬಗೆಗಳಲ್ಲಿ ಭಗವಂತನ ಸಾಮರ್ಥ್ಯ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ವರ್ಣಿತವಾಗಿದೆ. ಅದಕ್ಕೆ ಯಚ್ಛಕ್ತ, ಯಾವ ಭಗವಂತನ ಶಕ್ತಿಗಳು, ಅದರ ಬಗ್ಗೆ ವದತಾಂ ವಾದಿನಾಂ, ಎಲ್ಲರೂ ಭಗವಂತನ ಶಕ್ತಿ ಸಾಮರ್ಥ್ಯ, ಭಗವಂತನ ಅಚಿಂತ್ಯದ್ಭುತವಾದ ಶಕ್ತಿಗಳ ಬಗ್ಗೆ ಹೇಳ್ತಾರೆ, ನಿರೂಪಣೆಯನ್ನು ಮಾಡ್ತಾರೆ. ಆದ್ರದ್ದೇನಾಗುತ್ತೆ, ವಿವಾದ ಸಂವಾದ ಭುವಃ ಭವಂತಿ. ವಿವಾದ ಸಂವಾದಗಳು ಅಂದ್ರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪರಸ್ಪರ ಚರ್ಚೆಗೆ ಕೂತಿರ್ತಕ್ಕಂಥ ವಾದಿಗಳ ಮಧ್ಯದಲ್ಲಿ ವಿವಾದಗಳಾಗತ್ತೆ. ವಿವಾದ ಅಂದ್ರೆ ವಿರುದ್ಧ ವಿಷಯಕವಾದ ವಾದ, ಒಬ್ಬರೊಂಥರ ಹೇಳ್ತಾರೆ, ಮತ್ತೊಬ್ಬರೊಂಥರ ಹೇಳ್ತಾರೆ. ಇನ್ ಕೆಲವೊಮ್ಮೆ ಸಂವಾದ, ಸಮಾನ ವಿಷಯಕವಾದ ವಾದ, ಎರಡು ಕಡೆ ಕೂತವರು ಒಂದೇ ರೀತಿ ದೇವರ ಬಗ್ಗೆ ಹೇಳ್ತಾರೆ. ಇದರಿಂದ ಏನಾಗತ್ತೆ, ವಿವಾದ ಸಂವಾದಗಳಿಂದ ಭುವಃ ಭವಂತಿ ಅಂದ್ರೆ ಅರ್ಥ ಏನು, ಉಂಟಾಗ್ತವೆ. ಅಂದ್ರೆ ವಿಪ್ರತಿಪತ್ತಿಗೆ ಅದು ಕಾರಣ, ವಿವಾದಕ್ಕೆ ಕಾರಣ ಆಗತ್ತೆ. ಅಂದ್ರೆ ದೇವರ ಬಗ್ಗೆ ಹೇಳಿ ಕೂತ್ರೆ ಒಬ್ಬರು ಅಣು ಅಂದ್ರೆ ಇನ್ನೊಬ್ರು ಮಹತ್ ಅಂತಾರೆ, ಒಬ್ರು ನಿರ್ಗುಣ ಅಂದ್ರೆ ಒಬ್ರು ಸಗುಣ ಅಂತಾರೆ, ಗುಣಪೂರ್ಣ ಅಂತಾರೆ. ಎರಡು ಸರಿ. ಭಗವಂತ ಅಣುವು ಹೌದು, ಭಗವಂತ ಮಹತ್ವ ಹೌದು, ಭಗವಂತ ನಿರ್ಗುಣವೂ ಹೌದು. ಯಾಕಂದ್ರೆ ಪ್ರಾಕೃತ ಗುಣ ಭಗವಂತನಿಗಿಲ್ಲ. ಭಗವಂತ ಗುಣಪರಿಪೂರ್ಣದ ಹೌದು, ಅಪ್ರಾಕೃತ ಗುಣ ಪೂರ್ತಿ ಭಗವಂತನಲ್ಲಿ. ಹಾಗೆ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣುತ್ತೆ, ಆದ್ರೆ ವಸ್ತುತಃ ಯಾವುದು ಕೂಡ ವಿರುದ್ಧವಾದದ್ದಲ್ಲ. ಆದ್ರೆ ವಾದಿಗಳು ಪರಸ್ಪರವಾಗಿ ತಮ್ಮ ತಮ್ಮ ಬುದ್ಧಿಯ ಮಟ್ಟಕ್ಕೆ ಆಲೋಚನೆಯನ್ನು ಮಾಡಿ ಏನ್ ಮಾಡ್ತಾರೆ, ವಿವಾದ ಸಂವಾದ ಭುವಃ, ಭುವ ಅಂದ್ರೆ ಉತ್ಪತ್ತಿಗೆ ಕಾರಣವಾಗತ್ತೆ. ಅವರ ಮಾತುಗಳೆಲ್ಲವೂ ಕೂಡ ದೇವರ ಬಗ್ಗೆ ವರ್ಣನೆಯನ್ನು ಮಾಡ್ತೀವಿ. ಈಗ ನಾವೇನು ವೇದಾಂತಿಗಳು ಅಂತೇವೆ ನೋಡಿ, ಉದಾಹರಣೆಗೆ ದ್ವೈತಿಗಳಿದ್ದೇವೆ, ಅದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು. ವೇದಾಂತಿಗಳೇ ಮೂರು, ವೇದವನ್ನ ಒಪ್ಪುವವರೇ, ವೇದ ಪುರಾಣ ಶಾಸ್ತ್ರ ಉಪನಿಷತ್ತನ್ನು ಒಪ್ಪುವವರೇ 3 ತರ ಇದ್ದೀವಿ. ಅಂದ್ರೆ 3 ಜನ ಒಂದೊಂದು ರೀತಿಯಲ್ಲಿ 3 ಜನ ದೇವರಲ್ಲಿ ಭಕ್ತಿ ಮಾಡುವರೆ, 3 ಜನ ಭಗವಂತನ ಭಕ್ತರೆ. ಆದರೂ ಕೂಡ 3 ಮತದವರು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಭಗವಂತನ ವರ್ಣನೆ ಮಾಡ್ತಾರೆ. ಹೀಗೆ ಏನಾಗತ್ತೆ, ವಿವಾದ ಸಂವಾದ ಭುವಃ, ವಿವಾದಗಳು ವಿರುದ್ಧ ವಿಷಯಕವಾದ ಮಾತು, ಸಂವಾದ ಸಮಾನ ವಿಷಯಕವಾದ ಮಾತು, ಇವುಗಳ ಭುವಃ ಉತ್ಪತ್ತಿಗೆ ಕಾರಣವಾಗತ್ತೆ ವಾದಿಗಳ ಮಾತು. ಕುರ್ವಂತಿ ತೇಷಾಂ ಮುಹು ಆತ್ಮಮೋಹಂ, ಅವರ ಮಾತೇನಾಗತ್ತೆ, ಆತ್ಮಮೋಹಂ ಕುರ್ವಂತಿ ತೇಷಾಂ, ಆ ವಾದಿ ಪ್ರತಿವಾದಿಗಳಿಗೆ ಏನಾಗತ್ತೆ, ಆತ್ಮಮೋಹ, ಅವರಿಗೆ ಮತ್ತೆ ಮತ್ತೆ ಮೋಹ ವೈಚತ್ಯ, ದೇವರ ಬಗ್ಗೆ ಏನೋ ಸರಿಯಾಗಿ ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಏನಾಗತ್ತೆ, ಮೋಹವನ್ನು ಉಂಟು ಮಾಡುವಂತ ಸಂದರ್ಭ ಬರುತ್ತೆ. ತಸ್ಮೈ ನಮಃ ಅನಂತ ಗುಣಾಯ ಭೂಮ್ನೆ. ಅಂತಹ ಅನಂತ ಗುಣ ಭಗವಂತನ ಗುಣಗಳು ಅನಂತ ಅನಂತ ಗುಣಗಳು, ಗುಣಗಳಿಗೆ ಒಂದು ಕೊನೆ ಅಂತಾನೆ ಇಲ್ಲ. ನಮ್ಮಲ್ಲಿ ಇಷ್ಟೇ ಲಿಮಿಟೆಡ್, ಭಗವಂತನ ಗುಣಗಳಿಗೆ ಲೆಕ್ಕವೇ ಇಲ್ಲ. ಅಥವಾ ಇನ್ನೊಂದು ಅರ್ಥ ಅನಂತ ಗುಣ ಶಬ್ದಕ್ಕೆ, ಅನಂತರು ಅಂದ್ರೆ ಅಂತವಿಲ್ಲದವರು ಅನಂತರು ಅಂದ್ರೆ ಯಾರು, ಮುಕ್ತ ಚೇತನರು ಅಂತ ಅರ್ಥ. ಅಂತವಿಲ್ಲದವರು ಅನಂತವರು, ಯಾರಿಗೆ ಕೊನೆ ಇಲ್ಲವೋ, ಯಾರಿಗೆ ಮರಣ ಇಲ್ಲವೋ ಅವರು ಅನಂತರು, ಮುಕ್ತರು. ಅವರಲ್ಲೂ ಗುಣಗಳಿದ್ದಾವೆ. ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ, ಮುಕ್ತರಲ್ಲೂ ಕೂಡ ಗುಣ ಇದ್ದಾವೆ. ಆ ಮುಕ್ತರಲ್ಲಿ ಗುಣ ಬರ್ಲಿಕ್ಕೆ ಕಾರಣ ಯಾರು, ಭಗವಂತ. ಅನಂತರ ಅಂದ್ರೆ ಮುಕ್ತರ, ಅನಂತಾನಾಂ ಗುಣಾಹ, ಮುಕ್ತರ ಗುಣಗಳು ಯಾರಿಂದ ಬಂದಿದೆಯೋ ಅವನು ಅನಂತ ಗುಣ. ಮುಕ್ತರಿಗೆ ಗುಣಗಳು ಯಾರಿಂದ ಬಂದಿದೆಯೋ ಅವನು ಅನಂತ ಗುಣ. ಒಂದರ್ಥ ಅನಂತ ಗುಣ ಅಂದ್ರೆ ಅಸಂಖ್ಯಾತವಾದ ಅಗಣಿತವಾದ ಗುಣ ಇದ್ದವನು ಭಗವಂತ ಅಂತ ಒಂದರ್ಥ. ಇನ್ನೊಂದು ಅನಂತರಾದಂತಹ ಮರಣವಿಲ್ಲದಂತಹ ಮುಕ್ತರು ಅಂತ ಏನಿದ್ದಾರೋ ಅವರಿಗೆ ಗುಣಗಳು, ಅವರಲ್ಲೂ ಗುಣಗಳಿದ್ದಾವೆ. ಅವರಲ್ಲಿ ಗುಣಗಳು ಯಾರಿಂದ ಬಂದಿದೋ ಅನಂತ ಗುಣ. ಅಂದ್ರೆ ಮುಕ್ತರ ಅಧಿಪತಿ ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಶಬ್ದ. ಮುಕ್ತರಿಗೂ ನಿಯಾಮಕ. ಮುಕ್ತಿಗೆ ಹೋದ್ಕೂಡ್ಲೆ ಕೆಲವರು ಹೇಳೋದಿದೆ, ಮುಕ್ತಿಗೆ ಹೋದ್ಕೂಡ್ಲೆ ದೇವರು ಮತ್ತು ಜೀವ ಒಬ್ಬರೇ ಆಗ್ಬಿಡ್ತಾರೆ, ಅಲ್ಲಿ ಪ್ರತ್ಯೇಕವಾಗಿ ಜೀವ ಬ್ರಹ್ಮರಿಗೆ ಭೇದ ಇಲ್ಲ, ಜೀವ ಬ್ರಹ್ಮ ಒಂದೇ ಆಗ್ತಾರೆ ಅಂತ ಇಲ್ಲ. ಮುಕ್ತರಿಗೂ ಭಗವಂತ ನಿಯಾಮಕನೇ ಆಗಿದ್ದಾನೆ. ಆ ಅರ್ಥ ನಾವು ಬರ್ಬೇಕು ಅಂದ್ರೆ ಈ ಅನಂತ ಗುಣಾಯ ಭೂಮ್ಯ, ಅನಂತ ಗುಣ ಅನ್ನಕ್ಕೆ ಈ ಅರ್ಥ ಮಾಡ್ಬೇಕು. ಅನಂತಾನಾಂ ಅಂದ್ರೆ ಮುಕ್ತಾನಾಂ, ಗುಣಾಹ
ಏನ ಸಹ ಅನಂತ ಗುಣ ತಸ್ಮೈ ಅನಂತ ಗುಣಾಯ. ಹೀಗೆ ಅನಂತ ಗುಣಪುರಿತನಾಗಿರತಕ್ಕಂತಹ ಮುಕ್ತ ನಿಯಾಮಕನಾಗಿರತಕ್ಕಂತಹ ಆ ಭೂಮ್ನೆ. ಭೂಮ್ನೆ ಅಂದ್ರೆ ವ್ಯಾಪ್ತ. ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಇಲ್ಲೇ ಇರತಕ್ಕಂಥ ಜಾಗ ಇಲ್ಲ. ಅಥವಾ ಭೂಮ ಅಂದ್ರೆ ಭೂಮ ಅನ್ನೋದೇ ಒಂದು ಗುಣ. ಓಂ ಭೂಮ್ನಃ ಕರ್ತವಜ್ಜಾಯಸ್ತು ಓಂ ಅಂತ ಒಂದು ಬ್ರಹ್ಮಸೂತ್ರ ಬರುತ್ತೆ. ಯಾಗಗಳಲ್ಲಿ ನಾವೇನು ಹೋಮ ಹವನಗಳನ್ನ ಮಾಡ್ತೇವೆ, ಅದರಲ್ಲಿ ಅತ್ಯಂತ ದೊಡ್ಡದು ಅಂದ್ರೆ ಕರ್ತು ಅಂತ. ಹಾಗೆ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣ ಅಂದ್ರೆ ಭೂಮಗುಣ ಅಂತ. ಅದು ಭಗವಂತನಲ್ಲಿ ಮಾತ್ರ ಇರತಕ್ಕಂಥ ಗುಣಗಳು. ಹಾಗೆ ಆ ಅತ್ಯಂತ ಶ್ರೇಷ್ಠಕ್ಕೆ ವ್ಯಾಪ್ತ. ಎಲ್ಲಾ ಕಡೆ ಇರತಕ್ಕಂಥ ಭಗವಂತ ಏನೇ ನಿನಗೆ ನಮಸ್ಕಾರ. ಅಂದ್ರೆ ನಿನ್ನ ಬಗ್ಗೆ ಪರಿಪೂರ್ಣವಾಗಿ ತಿಳಿಸಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಅನ್ನೋದನ್ನ ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ. ಯಚ್ಚಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮ ಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೇ. ಶ್ರೀಕೃಷ್ಣಾರ್ಪಣಮಸ್ತು.